ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆಯ, ಅದೇನ ಏನಿಲ್ಲ ಅಂತಾರೆ, ಫಿಲ್ಟ್ರ್ ಇಲ್ಲ, ನನಗೆ ಫಿಲ್ಟ್ರ್ ಇಲ್ಲ, ರಿಯಲ್ ಮ್ಯಾಟ್ರ್, ಹಳ್ಳಿ ಬ್ಯಾಸೆ ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ, ಕಳ್ಳ ಪ್ರೇವ್ ನಂದು ಮೀಟ್ರ್ ಇಲ್ಲ, ಅವ್ನು ದೊಡ್ಡ ಕಳ್ಳ ಮಗ, 2 ಮೀಟ್ರಿಗೆ ಅವ್ರಿಗೆ ಒಂದು ಇದು ಇನ್ನೊಂದದು. ಅವನು ಗಂಡ್ಸಾದ್ರೆ, ಅವ್ನು ಡೈರೆಕ್ಟ್ ಆದ್ರೆ ನನ್ನ ಮುಂದೆ ನಿಂತ್ಕೊ ಅಂತೇಳಿ, ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊ ಅಂತೇಳಿ, ಅವನ್ನೆಲ್ಲ ಅಲ್ಲೇ ನಾನು ಹೋಗ್ತೀನಿ ದಮ್ಮಿದೆ ನಾನು ಕರೆ ಕೇಳಿ. ಸುಳ್ಳು ಮಕ್ಕಳು ಫೋನೇ ತೆಗೆದ್ರೆ ತಿರ್ಗಾ ಏನು ಚಾ ತಟ ಹೇಳ್ಕೊತಾರೆ. ಒಬ್ಬ ಹೇಳ್ಕೊಂಡು ಬಾಲ್ ಮೇಲೆ ಸೋತ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಅಂತದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ಜವಂತ ಮುತ್ತಾಯಪ್ಪ ಪಡಿಯರು, ಅವನು ಮನೆ ಕಳಿಸ್ಬಿಟ್ಟ. ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಮನೆ ಬಂದ, ಪಾಪ ಒಳ್ಳೆಯವರು ಅಂದರೆ ಒಳ್ಳೆ ದೇವ್ರಂತ ಬಂತ ಪಡಿದರು. ಎಂಟೇದು ಗೊತ್ತು, ಸುದೀಪಣ್ಣ ಹಾಕೊಂಡು ಶಿವಣ್ಣ ಇಬ್ಬರು ತೆಗ್ದ, ದೇಶ ಬಿಟ್ಬಿಟ್ಟ. ಏನ್ರೇ ಕದ್ದಿ ಪಿಕ್ಚರ್ ಮಾಡಿ ಮನವ್ರಿಗೆ ದೇಶನೇ ಬೆಂಗಳೂರೇ ಬಿಟ್ಬಿಟ್ಟ. ಅವನಪ್ಪ ನಾನು ಗಂಡಸು, ನಾನು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಹಾಂ, ಇದು ಬಲ್ಲ ಹೋಗಿ ಹಳ್ಳಿಲಿ ಕಡ್ಲೆಕಾಯೋ ತಪ್ಪೆಲ್ಲ ಎಸ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರು, ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂಥವ್ರು ಉಡ್ತಾನೇ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೆ ಉಡ್ತಾನೆ ಇರ್ತಾನೆ. ರಾವಣ ಜನ ಇರ್ತಾರೆ, ರಾಮ ಉಡ್ತಾನೆ ಇರ್ತಾನೆ. ಈ ಭೂಮಿ ಏನಾಗಟ್ಟ ನೋಡಿ ಕೇಳಿ. ನಮ್ಮ ನೀರು ಏನು ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ನಿಜ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆಕ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿರುಗಿಸ್ಬೇಕು, ಒಂದ್ಸರಿ ನಾನು ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಆಗಿ. ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತೆ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಎಲ್ರಿ ಬರ್ತದೆ? ಆಂಜನೇಯ ಇದ್ದಾನೆ ಅವನೇ ನಮ್ಮ ಕನ್ನಡಿಗ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ, ಬಾಂಬೆ ಎಂತೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋಂಗೆ ಯಾರು ಕೇಳ್ತಾ ಇಲ್ಲ. ಹಾಂ, ಇನ್ನು ಇವನ್ನ ಕೇಳ್ತಾರೆ ಎಲ್ಲ ಪ್ಯಾನ್ ಇಂಡಿಯಾ, ಗ್ರೀನ್ ಇಂಡಿಯಾ. ಅವನ ಯಾರ ಮನೆ ಮುಳುಗಿ ಆ ಕೇವನ್ನ ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಎನಿ ಟೈಮ್ ನನ್ಗೆ ಗೊತ್ತಿಲ್ಲ. ಯಾಕೆ ಜನಗಳ ದುಡ್ಡು ಕೇಳಿದ್ರೆ ಬಡ ಜನಗಳ ದುಡ್ಡು. ಅಯ್ಯೋ ಸುಪ್ರೀತ್ ಆಟ ಆಡ್ತಾವನೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು 10 ಕೂತಿದ್ದ ಸರ್ ನಮ್ಮ ಆಫೀಸಲ್ಲಿ. 15 ಕೋಟಿ ತಗೊಂಡಿದ್ದ ಪಿಕ್ಚರು. 15 ಕೋಟಿ ಕೊಟ್ಟ, 100 ಕೋಟಿ ಇದ್ದಪ್ಪ ಅಂತೆ. ಅವ್ರು ತುಮಕೂರು ಗಣೇಶ್ ನಾನು ಕೊಡಪ್ಪ ಲೆಟ್ರಿ ಕೊಡ್ಸಪ್ಪ ಪಾಸ ಸ್ವತಃ ಅವನೊಬ್ಬ ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ಅವ್ನು ಸಾಕವನೆ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟೋದ. ಏನು ಸರ್ ಗೊತ್ತಲ್ಲ ನಿಮಗೆ? ಹಾಂ, ಸ್ವತಃ ಪಾಪ ಏನು ಮಾಡ್ತೀರ? ಲಾಸ್ಟ್ಗೆ ಹೆಣ ಕರ್ಕೊಂಡ್ಬೇಕು ಅಂದರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಸ್ಸಿಗೆ, ಹೆಣ ಕೊಡಲ್ಲ ಅಂತಾರೆ. ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವನ ಆಫೀಸು ಬರ್ಕೊಟ್ಬಿಟ್ಟು ಅವ್ನ ಮಕ್ಳ ಕೈಲಿ ದುಡ್ಡು ಹೋಗ್ಬೋದು, ಹಾಸ್ಪಿಟ್ಲ ಕಟ್ಟಿ ಹೆಣ ಎತ್ಕೊಬಂದೆ. ಅದಕ್ಕೆ ಮಾಡಬೇಡ್ರು ಮೋಸ, ಸೂಳೆ ಮಕ್ಕಳ ಮೋಸ ಮಾಡಿದ್ರೆ ಇನ್ನೇನೇ ದೇವರು ಇರ್ತಾರೆ ಹೊಡಿತಾನೆ ಅಂತ ಹೇಳೋದು. ಹಿಂದೆನೇ ದೇವ್ರು ಇರ್ತಾನೆ ಸರ್, ಹೊಡಿತಾನೆ. ಅದು ನೆನ್ಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬಿಡುವ ಸರ್. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತೋ ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ ಅಲ್ವಾ ಸ್ವಾಮಿ? ದಿನ ತಿಥಿ ಮಾಡ್ತೀವಿ ಅಂದರೆ ವರ್ಷಕ್ಕೊಂದ್ಸತಿ. ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ ಸುಮ್ಮನೆರಪ್ಪ, ಅಪ್ಪನಿಗೊಂದ್ಸತಿ ಮಾಡೋಣ ಅಂತೀವಿ ಅಲ್ವಾ? ದಿನ ಸ್ವೀಟ್ ತಿನ್ನಕ್ಕಾಗತ್ತಾ? ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅಂದ್ಕೊಂಡಿರೋದು ಮೈಂಡು ಚೆನ್ನಾಗಿ ಓಡಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು
ಖಾರ ತಿಂದಮೇಲೆ ಸ್ವೀಟ್ ತಿಂದು ನಿಂದೆಗೆ ಅರ್ಧ ಗಂಟೆ ಮಲಗಿದ್ದು ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು, ನಾನಲ್ಲ. ಅದಕ್ಕೆ ಊಟ ಆದಮೇಲೆ ಸ್ವೀಟ್ ಕೊಡೋದು. ಏನೇ ನಿಮ್ಗೆಲ್ಲ ಗೊತ್ತು, ನಿಮ್ಮ ಕಲಾಗಾರ. ಬಾ ಅವರೆಲ್ಲ ಸ್ವಲ್ಪ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ ಅವರೆಲ್ಲ ಇವಾಗ ಬಂದಿದ್ದೀರಾ. ಇವಾಗ ನಾವೆಲ್ಲ ನಾನು ಬಾಂಬೆ ಶೂಟಿಂಗ್ ಮಾಡಬೇಕಾದ್ರೆ ಪ್ರೆಸ್ ಅವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ಎಂಟೇಸ್ ಗೊತ್ತು. ಪಾಪ ನೀವೆಲ್ಲ ಮಕ್ಕಳುಗಳು ಬಂದಿದ್ದೀರಾ, ನೀವು ಯಾರು ಇರಲಿಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ. ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಲಿ, ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೆ ಗುರುಬಲ ಚೆನ್ನಾಗಿದೆ. ನಮ್ಮ ಅಪ್ಪವರ ಹಸುವ ಚೆನ್ನಾಗಿದೆ, ನಮ್ಮ ತಾಯಿಯವರ ಹಸುವ ಚೆನ್ನಾಗಿದೆ. ಅದರಿಂದ ಬರ್ತೀವಿ. ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನು ಹೇಳ್ತಾರೆ, ಗುರುಬಲ ಚೆನ್ನಾಗಿರ್ಬೇಕು ಅಂತ ಬದುಕಬೇಕು ಅಂದರೆ ನೀನು ಗುರುಬಲ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಂದೆ ಇಲ್ಲ ಅನ್ನೋ ಗುರು ಬಲ ಇದ್ರೆ ಎದ್ದೋಳ್ತಾ ಅಂತ ಮೇಲೆ. ಯಾಕೆಂದರೆ ದೊಡ್ಡವರು ಹೇಳಿರೋ ಮಾತಿತ್ತು. ನಾನು ಹೇಳ್ತಾ ಇಲ್ಲ, ನಾನು ಇನ್ನೂ ಚಿಕ್ಕವನು, ನನಗೆ 80 ಇಲ್ಲ ಬರೀ 66-67 ಅಷ್ಟೇ ಎಂಟೇಜ್. ಇನ್ನೂ 15 ವರ್ಷ ಎಂಟೆಟ್ಲಿ ಇರ್ತೀನಿ. ಅದೆಲ್ಲ ದೇವ್ರು ಬಿಟ್ಬಿಟ್ಟಿದ್ದೀನಿ. ಅಲ್ಲ ರೀ, ನಮ್ಮ ಅಪ್ಪ 95 ವರ್ಷ ಇದ್ರು. ಅಲ್ಲ, 2 ಕಮ್ಮಿ ಆಗ್ಬೋದು, 2 ಜಾಸ್ತಿ ಆಗ್ಬೋದು. ಇವಾಗ ಅಳ್ಳಾಡ್ಸ್ಕೊಂಡ್ಬಂದ್ಬಿಟ್ರು ಪಾಪ. ಓಕೆ, ಥ್ಯಾಂಕ್ ಯು. ಹೇಳೋಣ. ಅಲ್ಲ, ಎಕ್ಸ್ಪೆಕ್ಟ್ ಮುಗಿಸ್ಕೊಂಬನ್ರಿ. ಎಕ್ಸ್ಪೆಕ್ಟ್ ನಮ್ಮದೇ ಫಸ್ಟ್ ಇವತ್ತು 2 ಪಿಕ್ಚರ್ ನೋಡ್ಕೊಂಬಂದ್ರ. ಹೇಳ್ರಿ ಯಜಮಾನ್ರೆ, ಇದೇ ಫಸ್ಟಾ? ಯಾಕೆ ಲೇಟಾಗಿ ಬಂದಿದ್ದೀರಾ? ನನಗೆ ಸ್ವಾಮಿ ಗೊತ್ತು. ಯಾಕೆ ಇಲ್ಲಿ ಮನೆ ಮಾಡಿಲ್ವಾ? ನನ್ಗೆ ಸರ್, ನೀವು ಗುರ್ತಿಸಿ ನೀವು ಹೊಗಳೋದು ಬೇಕಾಗಿಲ್ಲ. ಅದು 100 ರೂಪಾಯಿ ಕೊಡೋ ಕೇಳ್ರಿ. ಕೇಳ್ರಿ, ನಿಮ್ಗೆ ಹೊಗಳಿಸ್ಕೊ ಹೊಚ್ಕೊಂಡು ನನಗಿಲ್ಲ. ನೀವು ಲೇಟಾಗಿ ಬಂದಿವ ಕೂತ್ಕೊಂಡು ಅದು ಪ್ರಶ್ನೆ ಹೇಳಿ, ಆಮೇಲೆ ಮಾತಾಡಿ. ಅಲ್ಲ, ನೀವು ನನ್ನ ಮುಖ ಒಂದು ಕೇಳ್ತಾ ಇದ್ದೀರ, ನೀವು ಅಲ್ಲಿ ಕೇಳ್ಬೇಕು ಮುಖ. ಅಲ್ಲ ರೀ ಯಜಮಾನ್ರೆ, ನಾನು ಹೇಳೋದು ಕೇಳಿ ತಾಳ್ಮೆಯಿಂದ. ನೀವು ಅಲ್ಲಿಂದ ಬಂದಿದ್ದೀರ ತಂದ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇವಾಗ ಬಂದು ಕೂತ್ಕೊಂಡು ನೀವು ಪ್ರಶ್ನೆ ಕೇಳೋದಲ್ಲ. ಆ ಟೈಮಿಗೆ ಸರಿಯಾಗಿರ್ಬೇಕು. 12 ಕರೆದವ್ರೆ, 5 ನಿಮಿಷ ಲೇಟಾದ್ರೆ 8 ಉಗ್ದ ನನಗೆ. ನಮ್ಮ PR ಉಗಿದ್ರು ನನಗೆ, ಎಲ್ಲ ಕಾಯ್ತಾವ್ರಿ ಅಂತ. ಎಲ್ರಿ ನೀವು ಹೇಳೋದು 35 ಜನ ಅಲ್ರಿ, ಎಲ್ಲಿ ತೋರಿಸಿ ಅಂದೆ. ಅದು ನ್ಯಾಯ. ಇದಕ್ಕೆ ಸುಮ್ಮನೆ ಬರಲಿಲ್ಲ, ಇದು ಸುಮ್ಮನೆ ಕೊಟ್ಟವ್ರ ಇದು ಹಾಲು ಎಲ್ಲಾನು. ಹಣ ಹೇಳ್ತಿದ್ದೀರಿ, ದುಡ್ಡು 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 ಹೇಳ್ತಿದ್ದೀವಿ.